ಈ ಒಂದು ಸರ್ಪ್ರೈಸ್ ಅವ್ರಿಗೆ ಇಷ್ಟ ಆಗುತ್ತೆ ಅನ್ಸುತ್ತೆ. ಫಸ್ಟ್ ಟೈಮ್ ನಾನೇನೋ ಒಂದು ಟ್ರೈ ಮಾಡಿದ್ದೀನಿ. ಅವ್ರು ನೋಡಿದ್ರೆ ಇಲ್ಲೇ ಇದ್ದಾರೆ. ವೆಲ್ಕಮ್ ಬ್ಯಾಕ್ ಟು ತೇಜುರಾಮ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಫಸ್ಟಿಗೆ ನಾನೇನು ವಾಷಿಂಗ್ ಮಿಷಿನ್ ತೋರಿಸ್ತಾ ಇದ್ದೀನಿ. ನಾನೇನಾದರೂ ವಾಷಿಂಗ್ ಮಿಷಿನ್ ಅವ್ರಿಗೆ ಗಿಫ್ಟ್ ಮಾಡೋಣ ಅಂತ ಕನ್ಫ್ಯೂಸ್ ಆಗಬೇಡಿ. ಆನಿವರ್ಸರಿ ನಿಯರ್ ಬರ್ತಿದೆ, ಏನು ಸರ್ಪ್ರೈಸ್ ಕೊಡ್ತೀರಾ ಅಂತ ಕೇಳ್ತಿದ್ದೆ. ಆದರೆ ಅದ್ಭುತವಾದ ಸರ್ಪ್ರೈಸ್ನೇ ಕೊಟ್ಟರು MS. ಅವ್ರು ಕೇಳಿದಾಗ ನನಗೂ ಐಡಿಯಾ ಇದ್ದಿತ್ತು ಮನೆಗೆ ಏನಾದರೂ ತೊಗೊಳ್ಳೋಣ ಯೂಸ್ ಆಗೋ ಅಂಥದ್ದು ಅಂತ. ಸ್ಟಾರ್ಟಿಂಗಲ್ಲೇ ತೊಗೊಳಕ್ಕೆ ಹೇಳಿದ್ರು, ನಾನೇ ಬೇಡ ಅಂತೇಳಿ ಸುಮ್ಮನೆ ಆಗಿದ್ದೆ. ಏನಾದರೂ ಗೋಲ್ಡ್ ಪರ್ಚೇಸ್ ಮಾಡೋಣ ಅಂದ್ಕೊಂಡೆ, ಬಟ್ ಆದರೆ ಮದುವೆಗೆ ತೊಗೊಂಡಿರೋದನ್ನೇ ಇನ್ನೂ ಹಾಕಿಲ್ಲ. ಅದಕ್ಕೆ ಸುಮ್ಮನೆ ಬೇಡ, ಮನೇಲಿರೋದನ್ನೇ ಹಾಕ್ಕೊಳ್ಳೋಣ ಅಂತೇಳಿ ಅದಕ್ಕೆ ಇನ್ವೆಸ್ಟ್ ಮಾಡಿದೆ. ಸೊ ನಾನು ಅವ್ರಿಗೆ ಏನು ಕೊಡ್ತಾ ಇದ್ದೀನಿ, ನಾನೊಂದು ಸೇವ್ ಮಾಡಿರೋ ಅಂಥ ಒಂದು ಅಮೌಂಟಲ್ಲಿ ಅವ್ರಿಗೆ ನಾನು ಏನು ತರ್ತಿದ್ದೀನಿ ತೋರಿಸ್ತೀನಿ ಬನ್ನಿ. ಇದು ನನ್ನ ಫಸ್ಟ್ ಪರ್ಚೇಸಿಂಗ್ ಡೈಮಂಡ್ ಆಗಿರುತ್ತೆ. ಅವ್ರಿಗೆ ನಾನು ಡೈಮಂಡ್ ಏನು ಕೊಡ್ತಾ ಇದ್ದೀನಿ ಅಂತ ತೋರಿಸಿ. ಆ್ಯಂಡ್ ಇನ್ನೊಂದು ಸರ್ಪ್ರೈಸಿಂಗ್ ನನಗೇನಂದರೆ, ನಾನು ಫಸ್ಟ್ ಟೈಮು ಯಾರ ಜೊತೆನೂ ಅಲ್ದಲೇ ನಾನು ಗೋಲ್ಡ್ ಶಾಪಿಗೆ ವಿಸಿಟ್ ಮಾಡಿದ್ದೀನಿ. ಅಂದರೆ ಇದೇ ಫಸ್ಟು. ನನ್ನ ಕಡೆ ಭಯ ಇತ್ತು, ಏನು ನಾಲೆಜ್ ಮಾಡ್ಕೊಂಡಲ್ಲೇ ಡೈಮಂಡ್ ಬಗ್ಗೆ ಬಂದು ತೊಗೋತಾ ಇದ್ದೀನಿ ಫಸ್ಟ್ ಟೈಮು ಅಂತ. ಬಟ್ ಸ್ವಲ್ಪ ಇತ್ತು ಅಷ್ಟೇ. ನನ್ನ ಮದುವೆ ಟೈಮಲ್ಲಿ ಒಂದ್ಸಲಿ ಕೇಳಿದ್ದು, ಮತ್ತೆ ಆನ್ಲೈನಲ್ಲಿ ವಿಚಾರಿಸ್ಕೊಂಡೆ. ನಾನು ಗೋಲ್ಡ್ ಮಾಡಿಸಿದ್ನಲ್ಲ ಅವ್ರನ್ನೆಲ್ಲ ವಿಚಾರಿಸಿ ಫೈನಲ್ ಡಿಸಿಷನ್ ತೊಗೊಂಡೆ. ನಮ್ಮ ಫಸ್ಟ್ ಆ್ಯನಿವರ್ಸರಿ ಸ್ಪೆಷಲ್ ಆಗಿರಲಿ ಅಂತ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಈ ಒಂದು ಸರ್ಪ್ರೈಸ್ನ ಪ್ಲ್ಯಾನ್ ಮಾಡಿದ್ದು. ನಾನು ಪ್ರತಿ ವರ್ಷ ಇನ್ವೆಸ್ಟ್ ಮಾಡ್ತೀನಿ, ಈ ವರ್ಷ ಫಸ್ಟ್ ಟೈಮ್ ತುಂಬ ಚೆನ್ನಾಗಿರೋ ಗಿಫ್ಟೇ ಕೊಡೋಣ ಅಂತ ಇನ್ವೆಸ್ಟ್ ಮಾಡಿದ್ದು. ಫಸ್ಟ್ ಆ್ಯನಿವರ್ಸರಿನ ಬೆಸ್ಟಾಗಿ ಮಾಡಿದ್ರೆ ನೆಕ್ಸ್ಟ್ ಎಲ್ಲ ನಾರ್ಮಲ್ ಆಗಿದ್ರು ಏನು ಫೀಲ್ ಆಗಲ್ಲ. ಸೊ ಇವ್ರನ್ನೇ ನಾನು ಕೇಳ್ತಿದ್ದೆ, ನಿಮಗೆ ಗೋಲ್ಡ್ ಇಷ್ಟನಾ ಅಥವಾ ಡೈಮಂಡ್ ಇಷ್ಟನಾ ಅಂತ. ಅವ್ರಿಗೆ ಗೊತ್ತಾಗೋ ರೀತಿ ನಾನು ಅವ್ರಿಗೂ ಇಷ್ಟ ಅದೇನು ಅಂತ ಸ್ವಲ್ಪ ಕೇಳಿಕೊಂಡು ಫೈನಲಿ ತಂದಿದ್ದೀನಿ. ನನಗೆ ಫಸ್ಟು ಅವ್ರು ಗಿಫ್ಟ್ ಕೊಟ್ಟಿತ್ತು ಗೋಲ್ಡೇ. ಸೊ ಆಲ್ಮೋಸ್ಟ್ ಎಲ್ಲ ಕಾಸ್ಟ್ಲಿ ಗಿಫ್ಟ್ನೇ ಕೊಟ್ಟಿರಬೇಕಾದ್ರೆ ನಾನೆಂತೂ ಫಸ್ಟ್ ಇನ್ವೆಸ್ಟು ಡೈಮಂಡಿಗೆ ಮಾಡಬಾರ್ದು ಅಂತ ನನ್ನ ಮೈಂಡಿಗೆ ಬಂತು. ಅದೊಂದು ಮೈಂಡ್ ಸೆಟ್ ಮಾಡಿಕೊಂಡು ನಾನು ಪರ್ಚೇಸ್ ಮಾಡಿದ್ರೆ ಅವ್ರು ಗೋಲ್ಡ್ ಕೊಟ್ಟಿದ್ದಾರೆ, ನಾನು ಡೈಮಂಡ್ ಕೊಟ್ಟರೆ ತುಂಬ ಖುಷಿ ಆಗುತ್ತೆ ಅಂತ ನನಗಂತೂ ಫುಲ್ಲು ಖುಷಿಯಿಂದ ತಂದಿದ್ದೀನಿ. ಅವ್ರನ್ನೇ ಕರ್ಕೊಂಡೋಗಿ ಕೊಡಿಸ್ಬೇಕು ಅಂತ ಇತ್ತು, ಬಟ್ ಯಾವತ್ತೂ ನಾನು ಸರ್ಪ್ರೈಸ್ ಕೊಟ್ಟಿಲ್ಲ. ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಮತ್ತು 7 days ಎಕ್ಸ್ಚೇಂಜ್ ಇರುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಕಾರ್ಡ್ ಈಸ್ ಇಂಪಾರ್ಟೆಂಟ್. ಆ ಡೈಮಂಡ್ದು ಎಲ್ಲ ಇರೋ ಇನ್ಫಾರ್ಮೇಷನ್ ಕಾರ್ಡ್ ಕೊಟ್ಟಿರ್ತಾರೆ, ಅದು ಕಾರ್ಡು ಸೇಫ್ ಆಗಿರಬೇಕು. 7 days ಆದಮೇಲೆ ಎಕ್ಸ್ಚೇಂಜ್ ಆಗಲಿ ಅಥವಾ ನಾವೇನಾದರೂ ರಿಟರ್ನ್ ಮಾಡ್ತೀವಿ ಅನ್ನೋ ಕಾರ್ಡ್ ಪ್ರತಿಯೊಂದು ವರ್ಜಿನಲ್ ಡೈಮಂಡ್ ಅಂತ ಎಲ್ಲ ಪ್ರತಿಯೊಂದು ಸೀಲ್ ಸಮೇತ ಕೊಟ್ಟಿರ್ತಾರೆ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ನಾನ್ ವೆಜ್ ತಿಂದು 48 days ಆಗಿತ್ತು. ಪೂಜೆ ಮಾಡಿಸಿದ್ವಲ್ಲ, ಅದರಿಂದ 48 days ಬಿಟ್ಟಿದ್ವಿ. ಸೊ ಚನ್ನಪಟ್ಟಣ ಹತ್ರ ಫೇಮಸ್ ಗೌಡ್ರ ಚಾಕ್ನ ಅಂತ, ಅಲ್ಲಿಂದ ಹೊಟ್ಟೆಸಿದೆ ಅಂತ ಬಂದರೆ ಇಲ್ಲೂ ಕೂಡ ವೆಯ್ಟ್ ಮಾಡೋ ಪರಿಸ್ಥಿತಿ ಆಯಿತು. ಸೊ ಈ ಥರ ಆಗಿತ್ತು MS ಅವ್ರ ಪರಿಸ್ಥಿತಿ. 1 ವರ್ಷ ಆಯ್ತಿದೆ ಮದುವೆ ಆಗಿ. ಹೊಸದ್ರಲ್ಲಿ ಮನೆ ದೇವ್ರಿಗೆ ಹೋಗಿತ್ತು, ಇನ್ನೂ ಹೋಗಿರಲಿಲ್ಲ. 16th ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಬೇರೆ ಪ್ಲ್ಯಾನ್ ಚೇಂಜ್ ಆಯಿತು. ಅಂದ್ಕೊಂಡಿದ್ದ ಟೈಮ್ಗೇ ಹಬ್ಬನೂ ಬೀಳ್ತು. ಅದೇ ಡೇಟಲ್ಲಿ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಹಬ್ಬ ಮುಗ್ದಂಗೂ ಆಗುತ್ತೆ, ಮತ್ತು ನಾವು ವರ್ಷ ಆದಮೇಲೆ ಮನೆ ದೇವ್ರಿಗೆ ಹೋಗಿ ಬಂದಂಗೆ ಆಗುತ್ತೆ ಅಂತ. ಸೊ ಒಂದಿನ ಮುಂಚೆನೇ ಹೊರಟ್ವಿ. ಇನ್ನೂ ಎಲ್ಲೆಲ್ಲಿ ಹೋಗಿದ್ದಂತ ವೀಡಿಯೋ ಮಾಡೋ ಅಷ್ಟೊತ್ತು ನನ್ನ ಫೋನ್ ಸ್ವಿಚ್ ಆಫ್ ಆಯಿತು. ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಿದೆ ಅಷ್ಟೇ.